ಹಡಪದ ಅಪ್ಪಣ್ಣ ಜಯಂತಿ ಕಾಯಕ ಮತ್ತು ಸಮಾನತೆಯ ಸಂದೇಶ ಸಾರಿದ ಶರಣನ ಸ್ಮರಣೆ. ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿನಲ್ಲಿ 10 ಮತ್ತು 12ನೇ ಶತಮಾನದ ಮಹಾನ್ ವಚನಕಾರ, ಸಮಾಜ ಸುಧಾರಕ ಮತ್ತು ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಶರಣ ಹಡಪದ ಅಪ್ಪಣ್ಣ ಅವರ ಜಯಂತಿಯನ್ನು ಇಂದು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರದ್ಧಾಭಕ್ತಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತಗಳು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಹಡಪದ ಸಮಾಜದ ಮುಖಂಡರಾದ ಚಂದ್ರು ಹಡಪದ ಅವರು ಮಾತನಾಡಿ, ಹಡಪದ ಅಪ್ಪಣ್ಣನವರು 12ನೇ ಶತಮಾನದಲ್ಲಿ ಸಮಾಜವನ್ನು ತಿದ್ದುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರ ತತ್ವಾದರ್ಶಗಳನ್ನು ಇಂದಿನ ಯುವ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂಥ ಜಯಂತಿ ಆಚರಣೆಗಳು ಶರಣರ ಸಂದೇಶಗಳನ್ನು ಜನರಿಗೆ ತಲುಪಿಸಲು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೈ ಭೂಪನಗೌಡ, ಉಪಾಧ್ಯಕ್ಷರಾದ ಲಕ್ಷ್ಮೀ ಆದ್ಯಪ್ಪ ನಾಯಕ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೃಷ್ಣ ನಾಯಕ್, ಹುಸೇನ್ ಅಲಿ ಸಾಬ್, ಮೌಲಾ ಸಾಬ್ ವರ್ಚಸ್, ಹಾಜಿ ಚೌಧರಿ, ಅಜಿತ್ ಹೊನ್ನಟಗಿ, ಸೂರಿ ದುರ್ಗಣ್ಣ, ಅಮರೇಶ್ ಗಡ್ಲ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಜಾನ್ಯೂಸ್ ಜೊತೆ ಹಿದಾಯತ್ ದೊಡ್ಡಮನೆ, ಸಿರುವಾರ್. ಧನ್ಯವಾದಗಳು. ವ್ಯಕ್ತಿಯಲ್ಲಿ ನಾವು ಆಗಿರ್ಬೇಕಂದ್ರೆ ಆತ್ಮವಿಶ್ವಾಸವನ್ನು ಗೆದ್ದಿರು. ಅಂತ ವಿಶ್ವಾಸವನ್ನು ಬಸವಣ್ಣವರಲ್ಲಿ ಅವರು ಹೊಂದಿಕೊಂಡಿದ್ರು. ಹಾಗಾಗಿ ಅವರನ್ನ ಆತ್ಮ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಇವತ್ತು 12ನೇ ಶತಮಾನದಲ್ಲಿ ಮಾಡಿ ಇವತ್ತು 900 ವರ್ಷಗಳು ಕಳೆದು ಹೋಗಿವೆ. ಆದರೂ ಕೂಡ ನಾವು ಇನ್ನೂ ಹಾಗಾಗಿ